ಕಮಲಾಪುರ ಪೊಲೀಸ್ ಠಾಣೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕುಂದುಕೊರತೆ ಸಭೆ ಪೊಲೀಸ್ ಠಾಣೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸಂದರ್ಭದಲ್ಲಿ ಎನ್ ಲೋಕೇಶಪ್ಪ ಡಿವೈಎಸ್ಪಿ ಗ್ರಾಮೀಣ ಉಪವಿಭಾಗ, ಮಾನ್ಯ ಸಿಪಿಐ ಗ್ರಾಮೀಣ ವೃತ್ತ ಕಮಲಾಪುರ, ಮಾನ್ಯ ಪಿಎಸ್ಐ ಸುಖಾನಂದ್ ಶಿಂಗೆ, ಚೇತನ್ ಹಾಗೂ ಸಿಬ್ಬಂದಿಯವರು ಮತ್ತು ಗ್ರಾಮದಿಂದ ಬಂದಂತಹ ಮುಖಂಡರು ಹಾಜರಿದ್ದರು. ಶಶಿ ಪಾಟೀಲ್, ಆರ್ಟಿಕಲ್ ಕನ್ನಡ ನ್ಯೂಸ್, ಕಮಲಾಪುರ. ಕಮಲಾಪುರ ಪೊಲೀಸ್ ಠಾಣೆಯಲ್ಲಿ ಹಮ್ಮಿಕೊಂಡಿರುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಕುಂದುಕೊರತೆ ಸಭೆಗೆ ಆಗಮಿಸಿದಂಥ ಮುಖಂಡರಾದ ನಮ್ಮ ಅಮೃತ್ ಗೌರಿ ಅವರೇ ಹಾಗೂ ನಿಂಗಪ್ಪ ಅವರೇ, ಹಿರಿಯಪ್ಪ ಅವರೇ, ಅಶೋಕ್ ಅವರೇ, ಅವಿನಾಶ್ ಅವರೇ, ವೀರೇಂದ್ರ ಅವರೇ, ವಿದ್ಯಾಧರ್ ಅವರೇ, ಉಪೇಂದ್ರ ಅವರೇ ಹಾಗೂ ಎಲ್ಲ ನನ್ನ ಮುಖಂಡರು ಎಲ್ಲರೂ ಒಟ್ಟಾಭಿಪ್ರಾಯದಲ್ಲಿ ನಾನು ಕೇಳಿದಾಗ ಇವತ್ತು ಕಮಲಾಪುರ ಅನ್ನೋ ಒಂದು ಗುರಿ ನಮ್ಮದು ಹೇಳ್ದಂಗೆ ಹೇಳ್ದಂಗೆ ಅತ್ಯಂತ ನಾನು ಕಂಡಂಥ ಸಬ್ ಡಿವಿಷನ್ ಅಲ್ಲಿ ಅತ್ಯಂತ ಶಾಂತ ರೀತಿ ಇರೋಂಥ ಊರು. ನಾನು ಕಾನ್ಸಂಟ್ರೇಷನ್ಸ್ ಯಾವಾಗಲೂ ಜವರ್ಗಿ, ಎಕ್ರಾಮಿ ಆ ಕಡೆನೇ ಮಾಡ್ತಾ ಇರ್ತೇನೆ. ಇಲ್ಲಿ ಯಾಕೆ ಅಂತಂದ್ರೆ ಒಳ್ಳೆ ಅಧಿಕಾರಿಗಳಿದ್ದಾರೆ, ಒಂದು ಒಳ್ಳೆ ಅಧಿಕಾರಿ ಇರೋದ್ರಿಂದ ಒಳ್ಳೆ ಜನ ಇದ್ದಾರೆ. ಬಹಳ ಇಲಾಖೆ ನೌಕರಿ ಮಾಡೋದ್ರಿಂದ ಯಾವುದೇ ಅದಿಂದ ನನಗೆ ಎಲ್ಲ ಆಮೇಲೆ ಎಲ್ಲರೂ ಅಕ್ಷರಸ್ಥರಿದ್ದಾರೆ, ಎಲ್ಲ ಎಜುಕೇಟೆಡ್ ಇದ್ದಾರೆ. ಹಂಗಾಗಿ ನನಗೆ ಬಹಳ ಒಂದು ಸಂತೋಷದ ವಿಚಾರ. ಆಮೇಲೆ ಕಮಲಾಪುರ ಠಾಣೆಯಲ್ಲಿ ಒಳ್ಳೆ ನಮ್ಮ ಸಿಪಿ ಅವರು ಶಿಕ್ಷಕರ ಸಾವು ಆಯಿತು, ಸುಖಾನಂದ್ ಆಯಿತು, ಚೇತನ್ ಆಯಿತು, ಪ್ರತಿಯೊಬ್ಬರು ನಿಮಗೆ ಠಾಣೆಗೆ ಬಂದಾಗ ಸಹಕಾರ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವೆಲ್ಲ ಹೇಳಿದ್ದು ಮಾತಾಡಿದ ಪ್ರಕಾರವಾಗಿ ಅನಿಸಿದ್ರೆ ಸಹಕಾರ ಸಿಗ್ತಾ ಇದೆ ಅಂತ ಭಾವನೆ ಇದೆ. ದಯಮಾಡಿ ಇನ್ನೂ ನೀವೆಲ್ಲ ಹೇಳ್ದಂಗೆ ಎಲ್ಲ ಕಮ್ಯುನಿಟಿಯವ್ರನ್ನ ಸೇರಿಸಿ ಅಡ್ವೈಸ್ ಮಾಡಿದ್ರಿ. ನಮ್ಮ ಸುಧೀರವರು ನಮ್ಗೆ ಅಡ್ವೈಸ್ ಮಾಡಿದ್ರು. ಎಲ್ಲ ಕಮ್ಯುನಿಟಿ ಅವ್ರನ್ನ ಸೇರಿಸಿ ಒಂದು ಯಾವತ್ತೂ ಕೂಡ ಪೊಲೀಸ್ ಇಲಾಖೆ ನಿಮ್ಮ ಜೊತೆ ಯಾರು ಕೂಡ ವಿಶ್ವಾಸದಿಂದ ನೀವೆಲ್ಲ ನಿಮ್ಮ ಜೊತೆ ಯಾವತ್ತಿಗೂ ಇರ್ತೀವಿ ಅಂತ ಭರವಸೆ ಮಾತನಾಡಿರ್ತಕ್ಕಂಥ ಮೊನ್ನೆ ಎಸ್ಪಿ ಸಾಹೇಬರಿಗೆ ಈ ಕಾರ್ಯಕ್ರಮದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಸಭೆಯನ್ನು ಉದ್ದೇಶಿಸಿ ಮೊನ್ನೆ ಸಿಪಿಐ ಸಾಹೇಬರಾಗಿರ್ತಕ್ಕಂಥ ಶ್ರೀ ಶಿವಶಂಕರ್ ಸಾಹೇಬರು ಮಾತನಾಡಲು ಈ ದಿನ ನಮ್ಮ ಕಮಲಾಪುರ ಪೊಲೀಸ್ ಠಾಣೆ ಮತ್ತು ಗ್ರಾಮೀಣ ಉಪವಿಭಾಗದ ವತಿಯಿಂದ ಪರಿಶಿಷ್ಟ ಜಾತಿ ಮತ್ತು